ಅಣ್ಣ ಚೆನ್ನಾಗಿದೆ ಸರ್. ಸರ್ ಲವ್ ಸ್ಟೋರಿ ಒಳ್ಳೆ ಮಾಸ್ ಇದೆ, ಒಳ್ಳೆ ಸ್ಟೋರಿ ಇದೆ ಸರ್. ಲವ್ ಸ್ಟೋರಿ ಇಷ್ಟ ಆಯ್ತು ಸರ್. ಆ್ಯಕ್ಟಿಂಗ್ ಏನಿಲ್ಲ ಸರ್, ಅದು ರಿಯಲ್ ಆಗಿದೆ. ಒಳ್ಳೆ ಲವ್ ಸ್ಟೋರಿ. ಸುಪ್ರೀತಾ ಆಯಿತು, ಅಂಜಲಿ ಮೇಡಮ್ ಆಯಿತು, ಕಿರಣ್ ರಾಜ್ ಆಯಿತು, ಚೆನ್ನಾಗಿದೆ ಸರ್. ಬಟ್ ನಾನು ಹೇಳ್ಬೇಕಂದ್ರೆ ಲವ್ ಮತ್ತು ಕನಸು ಎರಡೂ ಕಳ್ಕೊಂಡಾಗೆ ಕೊನೆಗೆ ಆಗೋದು ರಾಣಿ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೂವಿ, ಡಿಫ್ರೆಂಟ್ ಆಗಿದೆ. ಸ್ಟೋರಿನೂ ಚೆನ್ನಾಗಿದೆ, ಸ್ಟೋರಿ ತುಂಬ ಟ್ವಿಸ್ಟ್ ಆಗಿದೆ. ಸೂಪರ್ ಆಗಿದೆ ಸರ್. ಏನಿಲ್ಲ, ಲವ್ ಸ್ಟೋರಿ ಇದೆ. ಬಟ್ ಇದೇ ಫಿಲ್ಮು ನೆಕ್ಸ್ಟ್ ಇನ್ನೊಂದು ಕಿತ್ತ ಆಗ್ಬೇಕು ಅನ್ನೋದು ಸೆಕೆಂಡ್ ಫಿಲ್ಮ್ ಅಂತ ಬರುತ್ತಲ್ಲ, ಲಾಸ್ಟಲ್ಲಿ ಲವ್ ಇದೈತಲ್ಲ, ಇನ್ನೊಂದು ಕಿತ್ತ ಆಗ್ಬೇಕಂಬ ನನಗೆ ಇನ್ನೂ ಇಂಟ್ರೆಸ್ಟ್ ಇದೆ ಸರ್. ನೆಕ್ಸ್ಟ್ ಸರ್ ತುಂಬ ಚೆನ್ನಾಗಿದೆ ಫಿಲ್ಮ್. ಫೈಟಿಂಗ್ ಸೂಪರ್ ಆಗಿದೆ, ಫೈಟಿಂಗ್ ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ. ಸರ್ ತುಂಬಾ ಚೆನ್ನಾಗಿದೆ, ಸ್ಟೋರಿ ಮಾತ್ರ ಸೂಪರ್ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಮಾಡದೇ ಇರತಕ್ಕಂಥ ತಪ್ಪುಗಳನ್ನ ಅವರು ಹೆಗಲ ಮೇಲೆ ಬರುತ್ತೆ. ಕನ್ಸಿರುತ್ತೆ ಸರ್, ಕನ್ಸಿರುತ್ತೆ ಅವ್ರದ್ದು, ಆದ್ರೆ ಕನ್ಸು ನೆನ್ಸಿರಲ್ಲ. ತುಂಬಾ ಬೇಜಾರಾಯ್ತು ಅದು ಒಂದು ಸ್ಟೋರಿ ನೋಡಿ. ತುಂಬಾ ಚೆನ್ನಾಗಿದೆ ಸರ್, ಸ್ಟೋರಿ ತುಂಬಾ ಚೆನ್ನಾಗಾಯ್ತು, ಚೆನ್ನಾಗಿದೆ. ಸೂಪರ್ ಆಗಿದೆ ರಾಣಿ ಮೂವಿ. ಸೂಪರ್ 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 ಫೈಟಿಂಗ್ ಸೂಪರ್. ಹೊಸ ಕಲಾವಿದರಿಗೆ ಯಾವಾಗಲೂ ಪ್ರೋತ್ಸಾಹ ಕೊಡಬೇಕು. ಸೂಪರ್. ನನಗೆ ಸ್ಟೋರಿ ಇಷ್ಟ ಆಯಿತು, ನ್ಯೂ ಸ್ಟೋರಿ ಅಂತ ಅನ್ನಿಸ್ತು. ಆಲ್ಮೋಸ್ಟ್ ನಾನು ಎಲ್ಲ ಲ್ಯಾಂಗ್ವೇಜು ನೋಡ್ತೀನಿ. ಸ್ಟೋರಿ ಸೂಪರ್ ಆಗಿದೆ. ಕನ್ನಡ ಅಂತ ಹೇಳಿದ್ರೆ ಡಬ್ಬಿಂಗ್ ಮಾಡ್ತಾರೆ, ರೀಮೇಕ್ ಮಾಡ್ತಾರೆ ಅಂತಾರಲ್ವಾ, ಇದೊಂಥರ ಡಿಫ್ರೆಂಟ್ ಆಗಿದೆ. ಸೂಪರ್. ತನ್ನ ಕಲೆನ ಯಾವ ಲೆವೆಲ್ಗೆ ಅಂಡರ್ವರ್ಲ್ಡ್ ಗೆಲ್ಲೀತಾನೆ. ಪ್ರೀತಿ ಪ್ರೇಮ ಗೆಲ್ಲಕ್ಕಾಗಲ್ಲ. ನನ್ನ ಜೀವನದಲ್ಲಿ ಒಂಥರ ಬೇರೆ ಲೆವೆಲ್ಗೆ ಬಂದಾಗ ಆಯ್ತು. ಏನ್ ಗೊತ್ತಾ ಸರ್, ಕಣ್ಣಲ್ಲಿ ನೀರು ತರಿಸ್ಬಿಟ್ಟ ಪುಣ್ಯಾತ್ಮ ನಮ್ಮ ಯಾರು ಸರ್ ಗುರುತೇಶ್ ಶೆಟ್ಟಿಗೆ ದೊಡ್ಡ ನಮಸ್ಕಾರ. ನಾವು ಸಣ್ಣ ಪುಟ್ಟ ಸಾಮಾನ್ಯರು ಇವತ್ತು ಯಾವುದೋ ಒಂದು ಕೆಲಸದ ಮೇಲೆ ಬಂದೆ, ಎಕ್ಸಲೆಂಟ್ ಪಿಕ್ಚರ್ ನೋಡಿದೆ. ಆ ಪ್ರೀತಿ ನನಗಿದೆ ಇವತ್ತು. ನಮಸ್ಕಾರ. ನಮ್ಮ ಕನ್ನಡಿಗರು ಬೆಳಿಬೇಕು, ಬೇರೆ ಲೆವೆಲ್. ಗುರುತೇಜ್ ಶೆಟ್ಟಿಗೆ ನಮಸ್ಕಾರ. ಗುರುತೇಜ್ ಶೆಟ್ಟಿ ಸರ್ ಟ್ವಿಸ್ಟ್ ಕೊಡ್ತಾರೆ ಅನ್ಕೊಂಡೆ, ಎಂಡಲ್ಲಿ ಹೆವಿ ಟ್ವಿಸ್ಟು. ದಯಮಾಡಿ ಕನ್ನಡಿಗರು ನೋಡ್ಲಿಲ್ಲ ಅಂದ್ರ, ನಮ್ಮ ಕನ್ನಡ ಕಲಾವಿದರನ್ನ ಬೆಳೆಸಲಿಲ್ಲ ಅಂದ್ರ ನಮ್ಮಷ್ಟು ಪಾಪಿಗಳು ಈ ಲೋಕದಲ್ಲಿಲ್ಲ. ಬೇರೆ ಫಿಲಮ್ಗೆಲ್ಲ ಬರ್ಬೇಕಾಗಿರೋದು ನಮ್ಮ ಕನ್ನಡದವ್ರ ಫಿಲಮ್ಗೆ ಬರಬೇಕು ಸರ್. ನಾವು ಬೆಳಿಬೇಕು ಸರ್. ನಮ್ಮ ಕಷ್ಟ ಅಂತ ಬಂದ್ರೆ ಕನ್ನಡಿಗರ ಮೆರೆಯೋದು, ಸಪೋರ್ಟಿಗೆ ಬರೋದು ಕನ್ನಡಿಗರು, ಬೇರೆ ಯಾವನು ಬರೋಲ್ಲ ನಮ್ಮ ಕನ್ನಡ ಫಿಲಮ್ಗೆ ಸರ್. ಇಷ್ಟು ಕೊಟ್ಟ ಪುಣ್ಯಾತ್ಮ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಏನೋ ನಡೆದಿದೆ ಅನ್ನೋ ಥರ ಹೋದೆ. ಕನಸು ಹೊತ್ತ ಹಳ್ಳಿಯಿಂದ ಬಂದೆ ನಾನು. ಬಟ್ ನಮ್ಮ ಜೀವನದಲ್ಲಿ ಏನೇನು ಎಂಟ್ರಿ ಆಗುತ್ತೆ ನೋಡಿ. ಅಂಡರ್ವರ್ಲ್ಡ್ ಎಂಟ್ರಿ ಆಗುತ್ತೆ, ಪ್ರೀತಿ ಪ್ರೇಮ ಎಂಟ್ರಿ ಆಗುತ್ತೆ. ಕೊನೆಗೆ ಅವನ ಕನಸು ಆಗ್ಲಿಲ್ಲ, ಅವನು ಹೀರೋನು ಆಗ್ಲಿಲ್ಲ ಸರ್. ಬೇರೆ ಲೆವೆಲ್ ಸರ್, ಇದೇನಾರು ಹೇಳಿ ಬೇರೆ ಲೆವೆಲ್. ಕನ್ನಡ ಕಲಾ ಪ್ರೇಮಿಗಳು ನಿದ್ದೆ ಮಾಡ್ತಾ ಇರೋರೆಲ್ಲ ಎದ್ದು ಬರಬೇಕು. ನನಗೆಲ್ಲ ಕಿರ್ಚಿ ಸಾಕಾಗುತ್ತೆ ಹೆಣ್ಣಲ್ಲಿ ಸರ್. ನನ್ನ ಫಿಲಮ್ ನೋಡಲ್ಲ ಹೆಚ್ಚಾಗಿ, ನಾನೇ ಏನಾರು ಮಾಡಬೇಕು ಅಂತ ಆಸೆ ಕಾಣೋನು. ಆದ್ರೆ ಗುರುತೇಜ್ ಶೆಟ್ಟಿ ನನ್ನ ಎಲ್ಲ ಕನಸನ್ನು ಈ ಪರದೆಯಲ್ಲಿ ತಂದಿಟ್ಟಿದ್ದಾರೆ ಸರ್. ಕನ್ನಡ ಕಲಾ ಪ್ರೇಮಿಗಳು ಬೆಳಿಬೇಕು ಅಂದ್ರೆ ಕನ್ನಡಿಗರು ಬಂದು ಫಿಲಮ್ ನೋಡ್ಬೇಕು. ನಾವು ಬೆಳೆಸಿದ್ರೆ ಯಾವ ಲೆಕ್ಕನೂ ಅಲ್ಲ, ಬೇರೆಯವ್ರನ್ನ ಬೆಳೆಸ್ತೀವಿ. ಇಂಥ ಹೀರೋ ಕಿರಣ್ ರಾಜ್ ಸೂಪರ್, ಬೇರೆ ಲೆವೆಲ್ ಕಿರಣ್ ರಾಜ್. ತುಂಬ ಚೆನ್ನಾಗಿದೆ. ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಸ್ಕ್ರೀನ್. ಕಿರಣ್ ರಾಜ್ ತುಂಬ ಇಷ್ಟ ಆಯಿತು. ಹೀರೋಯಿನ್ಸ್ ಇಬ್ಬರು ತುಂಬ ಚೆನ್ನಾಗಿದೆ. ಲವ್ ಮಾಡಿ ಅಂತ ಒಪ್ಕೊಬೇಕು, ಅದು ಬೆಳವಣಿಗೆ ಅಂದ್ರೆ. ನಿಜವಾಗಿ ಬೆಳವಣಿಗೆ ಅಂದ್ರೆ ಏನು ಗೊತ್ತಾ ಬ್ರದರ್, ಕಿರಣ್ ರಾಜ್ ಅವ್ರದ್ದು ನಿಜವಾದ ಬೆಳವಣಿಗೆ ಅಂದ್ರೆ. ಯಾಕಂದ್ರೆ ಅವರು ಒಬ್ರು ಡೈರೆಕ್ಟರ್ ಮಗ ಅಲ್ಲ, ಪ್ರೊಡ್ಯೂಸರ್ ಮಗ ಅಲ್ಲ, ಆದ್ರೂ ಕೂಡ ಇವತ್ತು ಗಾಂಧಿನಗರದಲ್ಲಿ ಈ ತರ ಕಟೌಟ್ ಹಾಕಿ ನಿಂತಿದ್ದಾರೆ ಅಂದ್ರೆ ಅದು ನಿಜವಾದ ಬೆಳವಣಿಗೆ. ಈಗಿನ ಕಾಲದಲ್ಲಿ ಕಲೆಗೆ ಬೆಲೆ ಇಲ್ಲ, ಕಲರ್ಗೆ ದುಡ್ಡು ಮಾತ್ರ ಬೆಲೆ ಇರೋದು. ದಯವಿಟ್ಟು ಕಲೆಗೆ ಬೆಲೆ ಕೊಡಿ, ನಿಜವಾದ ಕಲಾವಿದರನ್ನ ಬೆಳೆಸಿ ಅಂತ ಕೇಳ್ತಾರೆ.